ಧರ್ಮ ಎಂದರೆ ಜೀವನದ ನೈತಿಕತೆ, ಸತ್ಯನಿಷ್ಠೆ, ಕರ್ತವ್ಯ, ನ್ಯಾಯ ಮತ್ತು ನೈತಿಕ ಪ್ರಜ್ಞೆಯನ್ನು ಸೂಚಿಸುತ್ತದೆ. ಧರ್ಮವು ನಮ್ಮ ನಡೆ, ನಡತೆ, ಮಾತು ಮತ್ತು ನಡವಳಿಕೆ ನೈತಿಕತೆಯ ಆಧಾರವನ್ನು ನೀಡುತ್ತದೆ. ಇದರಿಂದಲೇ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಸಹಕಾರಿಯಾಗುತ್ತದೆ. ಧರ್ಮವು ನಮ್ಮ ಜೀವನದ ಎಲ್ಲ ಅಂಶಗಳಿಗೆ ಸಂಬಂಧಿಸುತ್ತದೆ. ಇದು ನಮ್ಮ ಕರ್ತವ್ಯಗಳನ್ನು ಹಾಗೂ ಹೊಣೆಗಾರಿಕೆಯನ್ನು ನೆನಪಿಸುವುದು. ಧರ್ಮವು ಪ್ರಾಮಾಣಿಕತೆ, ಸತ್ಯ ಮತ್ತು ಅಹಿಂಸೆಯಂತಹ ಮೂಲತತ್ವಗಳನ್ನು ಒಳಗೊಂಡಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತನ್ನ ಕುಟುಂಬದ, ಸಮಾಜದ, ದೇಶದ ಮತ್ತು ಪರಿಸರದ ಮೇಲೆ ಹೊಣೆಗಾರಿಕೆ ಹೊಂದಿರುತ್ತಾನೆ. ಈ ಹೊಣೆಗಾರಿಕೆಯನ್ನು ಸಮರ್ಪಕವಾಗಿ, ಸತ್ಯನಿಷ್ಠೆಯಿಂದ, ನ್ಯಾಯದಿಂದ ಮತ್ತು ಸೌಹಾರ್ದತೆಯಿಂದ ನಿರ್ವಹಿಸುವುದು ಧರ್ಮವಾಗುತ್ತದೆ. ಧರ್ಮವು ವಿಭಿನ್ನ ರೂಪಗಳಲ್ಲಿ ವ್ಯಕ್ತವಾಗಬಹುದು: ವೈಯಕ್ತಿಕ ಧರ್ಮ, ಸಾಮಾಜಿಕ ಧರ್ಮ, ಧಾರ್ಮಿಕ ಧರ್ಮ ಇತ್ಯಾದಿ. ವೈಯಕ್ತಿಕ ಧರ್ಮವು ವ್ಯಕ್ತಿಯ ನೈತಿಕತೆಯ ಕಡೆಗೆ ಇಂಗಿತವಾಗಿರುತ್ತದೆ. ವೈಯಕ್ತಿಕ ಧರ್ಮವು ನಮ್ಮ ಆಂತರಿಕ ಶಕ್ತಿಯನ್ನು, ನೈತಿಕ ಬುದ್ಧಿಯನ್ನು ಮತ್ತು ಆತ್ಮಸಂತೋಷವನ್ನು ಉತ್ತೇಜಿಸುತ್ತದೆ. ಇದು ನಮ್ಮ ಜೀವನವನ್ನು ನೈತಿಕತೆಯ ಆಧಾರದಲ್ಲಿ ಸಾಗಿಸಲು ಮಾರ್ಗದರ್ಶನ ನೀಡುತ್ತದೆ. ಸಾಮಾಜಿಕ ಧರ್ಮವು ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುತ್ತದೆ. ನಮ್ಮ ನಡೆ, ನಡತೆ, ಮಾತು ಮತ್ತು ನಡವಳಿಕೆ ಸಮಾಜದ ಮೇಲೆಯೂ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ನಮ್ಮ ನಡವಳಿಕೆ ಸೌಹಾರ್ದತೆ, ಸಹಾನುಭೂತಿ ಮತ್ತು ನೈತಿಕತೆ ಇರಬೇಕೆಂದು ಧರ್ಮವು ಹೇಳುತ್ತದೆ. ಧಾರ್ಮಿಕ ಧರ್ಮವು ಆಧ್ಯಾತ್ಮಿಕತೆ, ಭಕ್ತಿಯ ಮತ್ತು ದೇವರಿಗೋಸ್ಕರ ಪ್ರಾರ್ಥನೆಗಳ ಮೂಲಕ ವ್ಯಕ್ತವಾಗುತ್ತದೆ. ಧಾರ್ಮಿಕ ಧರ್ಮವು ನಮ್ಮ ಆತ್ಮವನ್ನು ಶುದ್ಧಗೊಳಿಸಲು, ದೇವರ ಪರಿಚಯವನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕತೆಯನ್ನು ಸಾಕಾರಗೊಳಿಸಲು ಸಹಕಾರಿಯಾಗುತ್ತದೆ. ಧರ್ಮವು ಜೀವನದ ಎಲ್ಲ ಅಂಶಗಳಲ್ಲಿ ನೆಲೆಸಿರುತ್ತದೆ. ಇದು ನಮ್ಮ ಆಂತರಿಕ ಬಲವನ್ನು, ಆತ್ಮಸಂತೋಷವನ್ನು ಮತ್ತು ನೈತಿಕ ಬುದ್ಧಿಯನ್ನು ಉತ್ತೇಜಿಸುತ್ತದೆ. ಧರ್ಮವಿಲ್ಲದ ಜೀವನವು ದಿಕ್ಕುತಪ್ಪಿದ ಜೀವನವಾಗಿ ಪರಿಣಮಿಸುತ್ತದೆ. ಅದಕ್ಕಾಗಿ ಧರ್ಮವು ನಮ್ಮ ಜೀವನದ ಮೂಲತತ್ವ, ನೈತಿಕತೆ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಕವಾಗಿದೆ. ಧರ್ಮವು ನಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನು, ಸತ್ಯವನ್ನು ಮತ್ತು ಸೌಹಾರ್ದತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದರಿಂದಲೇ ನಮ್ಮ ಜೀವನವು ಸಮರ್ಪಕವಾಗಿ, ಸಮಾಧಾನದಿಂದ ಮತ್ತು ಸಂತೃಪ್ತಿಯಿಂದ ಸಾಗುತ್ತದೆ. ಅಂತಿಮವಾಗಿ, ಧರ್ಮವು ಅತ್ಯಂತ ಮಹತ್ವದ ಮತ್ತು ಅಗಾಧ ಅರ್ಥವನ್ನು ಹೊಂದಿದ್ದು, ನಮ್ಮ ಜೀವನದ ಎಲ್ಲ ಅಂಶಗಳಿಗೆ ಸಂಬಂಧಿಸಿದ ನೈತಿಕ ಆಧಾರಶಿಲೆಯಾಗಿರುತ್ತದೆ. ಇದನ್ನು ಪಾಲಿಸುವುದರಿಂದ ನಮ್ಮ ಜೀವನದಲ್ಲಿ ಶಾಂತಿ, ಸಮಾನತೆ, ನ್ಯಾಯ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ. ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.